ಗೈಸ್, ವೆಲ್ಕಮ್ ಟು ಹೈದರಾಬಾದ್ ಬಿಂದು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಂದು ಬಿಂದು ಅಂತ ಹೇಳಿ. ನಾನಿವಾಗ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದರೆ, ನಾನು ಹಳೆ ನೆನಪುಗಳು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಹಾಗೆ ನಾನು ಬಂದುಬಿಟ್ಟು ಕರ್ನಾಟಕದ ಹುಡುಗಿ, ನಾನೀಗ ಪ್ರೆಸೆಂಟು ಹೈದರಾಬಾದಲ್ಲಿದ್ದೀನಿ. ನಾವು ಸಣ್ಣವರಿದ್ದಾಗ ಹಳೆ ನೆನಪುಗಳು ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಕೇಳೋಕ್ಕೆ, ನೆನೆಸ್ಕೊಳೋಕ್ಕೆ, ಹಳೆ ಫ್ರೆಂಡ್ಸ್ ಸಿಕ್ಕರೆ, ಹಳೆ ಮಾತಾಡೋಕ್ಕೆ. ಹಾಗೆ ಇತ್ತೀಚಿನ ರೀಲ್ಸಲ್ಲಿ ನೋಡ್ಬೋದು, ಎಲ್ಲರೂ ನೋಡ್ಬೋದು, ಸವಿ ಸವಿ ನೆನಪು ಸಾವಿರ ನೆನಪು. ಆ ಹಾಡು ಬಂದುಬಿಡ್ತು ಅಂದರೆ ಅದ್ರ ಜೊತೆಗೆ ಎಡಿಟ್ ಮಾಡಿರೋಂಥ ಹಳೆ ಗೌರ್ನಮೆಂಟ್ ಸ್ಕೂಲು, ಹುಣಸೆಕಾಯಿ, ಹಾಗೆ ಈ ಸಣ್ಣ ಸಣ್ಣ ಕಂಬರ್ಗಟ್ಟು ಚಾಕ್ಲೇಟು, ಹಾಗೆ ಬುಗುರಿ ಆಟ, ನಿಮಗೆಲ್ಲ ನೆನಪಿದೆಯಾ? ನನಗಂತೂ ತುಂಬ ಹಾರ್ಟ್ ಟಚ್ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ನಮ್ಮ ಹಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ ಅಂತ ಬೋರ್ಡ್ಗಳು ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತಲ್ವಾ? ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಬೇಕು ನೀವು. ನನಗಂತೂ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಆ ಸ್ಕೂಲ್ ಲೈಫು. ಸಣ್ಣವರಿದ್ದಾಗ ಸ್ಕೂಲಲ್ಲಿ ಲೀಡರ್ ಆಗೋದಂತೆ, ಆಮೇಲೆ ಒಬ್ಬರಿಗೆ ಒಬ್ಬರು ಏನಂತಾರೆ, ನಾವು ಸಣ್ಣವರಿದ್ದಾಗ ಚಾಳಿ ಬಿಟ್ಕೊಳೋದು ಅಂತ ಹೇಳ್ತಾ ಇದ್ದೀವಿ. ನೀವೆಲ್ಲ ಏನಂತೀರೋ ಗೊತ್ತಿಲ್ಲ. ಒಬ್ರ ಜೊತೆ ಒಬ್ಬರು ಮಾತಾಡದೆ ಟೀಮ್ ಮಾಡ್ಕೊಳೋದು, ನೀನು ನನ್ನ ಕಡೆನಾ ಅವ್ರ ಕಡೆನಾ ಅಂತ ಕೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಹಳೆ ಸಣ್ಣವರಿದ್ದಾಗ ಮಾಡಿರೋ ತರಲೆಗಳೆಲ್ಲ ಇವಾಗ ನೆನೆಸ್ಕೋಬೇಕು. ಹಳೆ ಫ್ರೆಂಡ್ಸ್ ಸಿಗಬೇಕು, ಅವರೆಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಅನ್ನೋ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗಂತೂ ಈಗ ಹಾಗೆ ಅನಿಸುತ್ತೆ. ಹಳೆ ಫೋಟೋಗಳಾಗಲಿ, ಹಳೆವು ನೋಡಿದೆ ಅಂದರೆ ನಂಗೆ ತುಂಬ ನೆನಪಾಗುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹೇಳಬೇಕು ಅಂದರೆ ಹೆಚ್ಚಾಗಿ ನನ್ನ ಥರ ಅನಿಸೋದು ಅಂದರೆ, ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಾರಲ್ವ ಅವರಿಗೇ ನನ್ನ ಥರ ಫೀಲ್ ಆಗುತ್ತೆ ಅಂದ್ಕೊತೀನಿ. ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲಲ್ಲಿ ಓದೋರಿಗೂ ಇರ್ಬೋದು. ಏನಪ್ಪ ಅಂದರೆ ಅವ್ರು ಸ್ವಲ್ಪ ಹೈ ರೇಂಜಲ್ಲಿ ಓದಿರ್ತಾರಲ್ವ, ನಮ್ಮ ಥರ ಎಲ್ಲ ಈಗ ಹುಣಸೆ ಹುಳಿನೆಲ್ಲ ಕುಟ್ಬಿಟ್ಟು ಅದು ಚಿಗಲಿ ಥರ ಮಾಡ್ಕೊಂಡಿರೋ ಆಟ ಎಲ್ಲ ಅವರು ಪ್ರೈವೇಟ್ ಸ್ಕೂಲಲ್ಲಿ ಓದೋರಿಗೆಲ್ಲ ಗೊತ್ತಿರಲ್ಲ ಅಂದ್ಕೊತೀನಿ. ನಮಗೆ ಕೇಳಬೇಕು, ಗೌರ್ನಮೆಂಟ್ ಸ್ಕೂಲಲ್ಲಿ ಆಡಿರೋರು, ಓದಿರೋರು, ನಮ್ಮ ಆಟ, ಕುಂಟೆಪಿಲ್ಲೆ ಆಟ, ಅಡುಗೆ ಮಾಡೋ ಆಟ ಎಷ್ಟು ಚೆನ್ನಾಗಿರುತ್ತಲ್ವ? ಇವಾಗ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ, ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾಗ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳೆಲ್ಲ ಆ ಆಟ ಎಲ್ಲ ಎಲ್ಲ ಆಡ್ತಾರೆ. ನಾವು ನೆನ್ಪು ಮಾಡ್ಕೋಬೇಕು, ಬಿಟ್ಟರೆ ಅವ್ರ ಆಟ ಎಲ್ಲ ಬೇರೆ ಥರನೇ ಇರುತ್ತೆ. ಅವರ ಆಟ ಈಗ ಹುಡ್ತಿದ್ದಂಗೆ ಬ್ಯಾಟು ಬಾಲು ಹಿಡ್ಕೊಂಡು ಹುಟ್ಟೆ ಬಿಡ್ತಾರೆ, ಮೊಬೈಲ್ ಇಟ್ಕೊಂಡೇ ಹುಟ್ಬಿಡ್ತಾರೆ ಹೊಟ್ಟೆಯಿಂದ ಅನ್ಬೇಕು, ಹಂಗಿರ್ತಾರೆ. ನಮ್ಮ ಡ್ರೀಮ್ಸು, ನಮ್ಮ ಹಳೆ ನೆನಪುಗಳು ಇರ್ತಾವಲ್ಲ, ಅವು ಎಷ್ಟು ಚಂದಪ್ಪ. ನೆನ್ಪು ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಮತ್ತೊಂದು ಸತಿ ಆ ಲೈಫ್ ಬರಬಾರ್ದ ಅನಿಸ್ಬಿಡುತ್ತೆ. ನಿಮಗೇನು ಅನಿಸುತ್ತೆ? ನನಗೆ ಇನ್ನೂ ಹೇಳಬೇಕು ಅಂದರೆ, ಅದರಲ್ಲಿ ಹೀಗೆ ಒಂದು ಮಧ್ಯದಲ್ಲಿ ಚಾಕ್ಲೇಟ್ ಥರ ಇರುತ್ತೆ, ನೀವೆಲ್ಲ ನೋಡಿದ್ದೀರಾ ಇಲ್ಲ ಗೊತ್ತಿಲ್ಲ, ಬಿಸ್ಕೆಟ್ ಟೈಪು, ಆ ಕಡೆ ಈ ಕಡೆ ಥ್ರೆಡ್ ಬರುತ್ತೆ, ಹಿಂಗೆ ಗೆಳೆಯ ಆಟ ಇರುತ್ತಲ್ವ, ಅದಂತೂ ತುಂಬ ಆಡಿದ್ವಿ ನಾವು. ಸಣ್ಣ ಸಣ್ಣ ಕಾಂಪಿಟೇಷನಲ್ಲೆಲ್ಲ ಇಡ್ತಾ ಇದ್ರು, ಅದನ್ನು ಬಂದುಬಿಟ್ಟು ಹಿಂಗೆ ತಿನ್ನಬೇಕು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಸಿಕ್ಸ್ಬಿಟ್ಟು ಹಿಂಗೆ ಅಂತ ಇರ್ತಾರೆ. ನಾವು ಅದನ್ನು ಕಣ್ಣು ಕಟ್ಟಿರ್ತಾರೆ, ಅದನ್ನು ಹೋಗಿ ತಿನ್ನಬೇಕು. ಆ ಥರ ಎಲ್ಲ ಗೇಮೆಲ್ಲ ಆಟ ಆಡ್ತಿದ್ರು, ತುಂಬ ಚೆನ್ನಾಗಿತ್ತು. ನಿಮ್ಮ ಸ್ಕೂಲಲ್ಲೆಲ್ಲ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಬೇಕು. ನಿಮಗೂ ಇದೇ ಥರ ಫೀಲ್ ಆಗುತ್ತಾ? ಹಳೇ ಸ್ಕೂಲು ಆ ವಿಡಿಯೋ ನೋಡಿದ್ರೇ ಎಷ್ಟು ಅಟ್ಯಾಚ್ ಆಗುತ್ತೆ ನಮಗೆ ಅಂದರೆ, ತುಂಬ ಅಟ್ಯಾಚ್ ಆಗುತ್ತೆ. ಅಯ್ಯೋ ನಮ್ಮ ಸ್ಕೂಲ್ ಅಲ್ವಾ ಅಂತ ಅನಿಸುತ್ತೆ. ನಮ್ಮ ಸರು, ನಮಗೆ ಪಾಠ ಮಾಡಿರೋಂಥ ಸರ್ಗಳು ನೆನಪು ಸಮೇತ ಹಾಗೆ ಬರ್ತಾ ಇರುತ್ತೆ. ಅಂದರೆ ಅದು ಎಲ್ಲ ಟೈಮಿಗೂ ಬರುತ್ತೆ ಅಂತ ಹೇಳಲ್ಲ, ಯಾವಾಗಲೂ ಅನ್ಸುತ್ತೆ ಫ್ರೀ ಆದಾಗ ನೆನೆಸ್ಕೊಂಡಾಗ, ಯಾವ್ದಾದ್ರು ಕಣ್ಣಿಗೆ ಒಂದು ವೀಡಿಯೋ ಕಂಡಾಗ, ಹಳೇ ಫ್ರೆಂಡು ನೆನಪಾದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ ಕೊಡುತ್ತೆ ಈ ಥರ ಎಲ್ಲ ನೆನೆಸ್ಕೊಳಕ್ಕೆ. ಹಳೆ ಫ್ರೆಂಡು ಎಲ್ಲರೂ ಊರಿಗೆ ಹೋದಾಗ, ಊರಲ್ಲಿ ಹೋದಾಗ ಎಲ್ಲರೂ ಏನೋ ಒಂದು ಜಾತ್ರೆನೋ ಫಂಕ್ಷನ್ ಇದ್ದಾಗ ಎಲ್ಲರೂ ಸೇರ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಹಳೇದೆಲ್ಲ ನೆನಪು ಮಾಡ್ಕೊಳಕ್ಕೆ. ಆದರೆ ಏನು ಮಾಡೋದು, ಕೆಲವೊಬ್ಬರು ಈ ಥರ ಎಲ್ಲ ಇರಲ್ಲ, ಸ್ವಲ್ಪ ಚೇಂಜ್ ಆಗಿರ್ತಾರೆ. ಆದ್ರೂ ಹಳೆ ನೆನಪು ಅನ್ನೋದು ಇರುತ್ತಲ್ವ, ಅವರಿದ್ದಾಗ ಹಿಂಗಿತ್ತು, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಟೀಮ್ ಮಾಡ್ಕೊಂಡಿರೋದು, ಅಲ್ಲಿರೋ ಗೇಮು, ಹಾಗೆ ಬುಗುರಿ ಆಟ. ನೀವು ಆಡಿದ್ದೀರಾ ಬುಗುರಿ? ನಾವಂತೂ ಬುಗುರಿ, ಲಗೋರಿ, ಕುಂಟೆಪಿಲ್ಲೆ, ಆಮೇಲೆ ಇನ್ನೇನು ಆಡಿದ್ದೀವಿ, ಖೋ ಖೋ ಅಂದರೆ ಗೇಮ್ಸ್, ಆ ಥರ ಗೇಮ್ಸ್ ಬರುತ್ತೆ. ಅದು ಸ್ಕೂಲಲ್ಲಿ ಕಾಮನಾಗಿ ಆಡಿಸ್ಬಿಡ್ತಾರೆ, ಖೋ ಖೋ, ಕಬಡ್ಡಿ ಅಂತ ಹೇಳ್ಬಿಟ್ಟು. ಅವು ಬಿಟ್ಟು ನಾವೇ ಮಕ್ಕಳಾಟ ಆಡೋದು, ಈ ಅಡುಗೆ ಮಾಡೋ ಆಟ, ಮತ್ತು ಈ ಹುಣಸೆ ಹಣ್ಣು ಕಂಬಾರ್ಗಟ್ಟು ಅಂತ ಬರ್ತಾಯಿತ್ತು, ಅದು ಭಾಳ ತಿಂತಾಯಿದ್ವಿ. ಆಮೇಲೆ ಪಪ್ಪಿ ಜಾಮು,
ಪಪ್ಪಿ ಜಾಮು, ಇನ್ನು ತುಂಬ ಆಟಗಳು ಅಂದರೆ ಅವು ಈಗ ಹೇಳೋಕ್ಕೆ ನೆನಪಾಗ್ತಾ ಇಲ್ಲ. ಏನಾದ್ರು ನೋಡಿದ್ರೆ ಹೌದಲ್ವಾ ಈ ಆಟನೂ ನಾವು ಆಡಿದ್ವಿ ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಅನಿಸಿಕೆ ಹೇಗಿದೆ? ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ? ನೀವು ಯಾವ ಆ ಥರ ಆಟ ಆಡಿದ್ದೀರಾ? ಹಾಗೆ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ? ಗೌರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲೋ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಓಕೆ, ನಾನು ಇವತ್ತು ಹೇಳಕ್ಕೆ ಬಂದಿರೋದು ಇಷ್ಟೇ. ನನಗಂತೂ ನನ್ನ ಮನಸ್ಸಲ್ಲಿ ಅನಿಸಿರೋದನ್ನು ಶೇರ್ ಮಾಡ್ಕೋಬೇಕು ಅನಿಸ್ತು. ಈ ಥರನಾದರೂ ನಮ್ಮ ಹಳೆ ನೆನಪು ಒಂದ್ಸಲಿ ಈ ಥರ ನೆನಪಾಗಿತ್ತು, ನಾನು ಇವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಕಾರಣ ಇಲ್ಲ. ಈಗಂತೂ ಬಿಡಿ, ನನಗೂ ಆಲ್ರೆಡಿ ಮದುವೆ ಆಗಿಬಿಟ್ಟು ಒಂದು ಮಗ ಕೂಡ ಇದ್ದಾನೆ. ಅವನ್ನೆಲ್ಲ ಈ ಥರ ಎಲ್ಲ ಆಡೋದೇ ಇಲ್ಲ. ಹುಡ್ತಿದ್ದಂಗೆ ಹೇಳಿದ್ನಲ್ವ, ಮೊಬೈಲ್ ಇಟ್ಕೊಂಡೆ ಹುಡ್ಬಿಡ್ತಾರೆ ಅನ್ನೋ ಥರ, ಆ ಥರನೇ ಇದ್ದಾನೆ. ಕ್ರಿಕೆಟು ಬಾಲು ಅಂದ್ಕೊಂಡು ಆಟ ಆಡ್ತಾ ಇರ್ತಾನೆ. ನಮ್ಮ ಆಟ ಎಲ್ಲ ನಮಗೆ ಚಂದ. ಎಲ್ಲಾದರೂ ಒಂದು ಸರಿ ಈಗ ಎಲ್ಲರೂ ಕಣ್ಣಿಗೆ ಕಾಣಂಗೆ ಎಲ್ಲರೂ ಸಿಟಿಲಿ ಲಗೋರಿ ಅಂತ ಹೇಳಿ ಹೆಸರು ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಇಲ್ಲಿ ಯಾರೂ ಆಡಲ್ಲ. ಏನಾದ್ರು ಸ್ಟೋನ್ಗಳು ಏನಾದ್ರು ಇಷ್ಟು ಎತ್ತರ ಕಟ್ಟಿದ್ದಾರೆ ಅಂದರೆ ಅವಾಗ ನೆನಪಾಗುತ್ತೆ ನಮಗೆ ಲಗೋರಿ ಆಟ ಅಲ್ವಾ ಅಂತ ಹೇಳಿ. ಆಮೇಲೆ ಏನೋ ಒಂದು ಸ್ಟಿಕ್ ಹಿಡ್ಕೊಂಡು ಚಿನ್ನಿ ದಾಂಡು ಆಡ್ತಾಯಿದ್ವಿ, ಚಿನ್ನಿ ದಾಂಡು. ಆಮೇಲೆ ಕೊಕ್ಕನಾಟ್ ಅಂತ ಆಡ್ತಾಯಿದ್ವಿ. ನಿಮಗೆ ನೆನಪಿದೆಯಾ? ನೀವೆಲ್ಲ ಏನು ಆಡ್ತಾಯಿದ್ರು ಗೊತ್ತಿಲ್ಲ ನಮಗೆ. ಓಕೆ ಆಂಟಿ, ಓಕೆ ಸಾರಿ. ಅಂದರೆ ಸ್ವಲ್ಪ ಅವಾಗ ಮಿಸ್ ಆಗಿಬಿಟ್ಟು ತೆಲುಗು ಆ್ಯಡ್ ಆಗಿಬಿಡುತ್ತೆ. ನಮ್ಮ ಹೈದ್ರಾಬಾದಲ್ಲಿ ಕನ್ನಡ ಇಲ್ಲ, ಎಲ್ಲ ತೆಲುಗು ಮಾತಾಡೋದ್ರಿಂದ ಅವಾಗ ಮಿಕ್ಸ್ ಆಗಿಬಿಡುತ್ತೆ. ನಾನು ಇಲ್ಲಿ ಬಂದಮೇಲೆ ತೆಲುಗು ಕಲ್ತ್ಕೊಂಡಿದ್ದೀನಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೂ ಕನೆಕ್ಟ್ ಆಗಿದ್ದರೆ, ಸ್ವಲ್ಪ ಏನಾದರೂ ಕನೆಕ್ಟ್ ಆಗಿದ್ದರೆ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಅಂತೂ ತಪ್ಪನೇ ಮಾಡಬೇಕು. ನಿಮಗೆ ನೆನಪಾಗಿದೆಯೋ ಇಲ್ವೋ ನಿಮ್ಮ ಹಳೆ ಸ್ಟೋರಿ, ಚೈಲ್ಡ್ಹುಡ್ ಓಲ್ಡ್ ಮೆಮೊರೀಸ್ ನೆನಪಾಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಬಾಯ್.